ಹಲೋ ಗೈಸ್, ಎಲ್ಲರೂ ಕೂಡ ಮತ್ತೊಂದು ವ್ಲಾಗ್ಗೆ ಎಲ್ಲರೂ ಕೂಡ ವೆಲ್ಕಮ್. ಸೊ ಅಟ್ ಪ್ರೆಸೆಂಟು ವೈನಾಡು ಕೇರಳದಲ್ಲಿದ್ದೀವಿ. ಕೇರಳದಲ್ಲಿ ಒಂದು ಪ್ಲೇಸ್ ಎಲ್ಲಿದ್ದೀವಿ ಏನು ಎಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವಾಗ ಅಟ್ ಪ್ರೆಸೆಂಟು ಟೈಮ್ ಬಂದು 4 ಗಂಟೆ ಆಗಿದೆ. ಇವಾಗ ತಾನೇ ವಾಯ್ಸೆಲ್ಲ ಹೋಗ್ಬಿಟ್ಟಿದೆ. ಅಲ್ಲೇ ನಮ್ಮ ಗಾಡಿಯಲ್ಲೇ ನಿಂತಿದೆ ನೋಡಿ, GT ಮುಗಿಸ್ಕೊಂಡು ಇವಾಗ ಯಾವುದೋ ಒಂದು ರೆಸಾರ್ಟ್ಗೆ ಬಂದು ರೀಚ್ ಆಗಿದ್ದೀವಿ. ರೆಸಾರ್ಟ್ ಯಾವ ರೀತಿ ಇದೆ ನಿಮಗೆ ನಾನು ಶೋ ಯೋ ಜಸ್ಟ್ ಕಮ್ ಒಳಗಡೆ ಯಾವ ರೀತಿ ಇದೆ ತೋರಿಸ್ತೀನಿ ಬನ್ನಿ. ಇದು ಎಂಟ್ರೆನ್ಸ್ ನೋಡಿ. ಇದು ವಾಶ್ರೂಮು. ಇದು ಮೇನ್ ಬೆಡ್ರೂಮು. ಇಲ್ಲೊಬ್ಬ ನೋಡಿ ಕುಡಿರಿ ಚೆನ್ನಾಗಿ. ಇವರು ತುಂಬ ಪ್ರೈವೇಸಿ ಪರ್ಸನ್, ಮುಖ ತೋರಿಸಲ್ಲ. ಇನ್ಯಾರು ನಾವು. ಸೊ ಹಲೋ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನೀವು ನೋಡ್ದಂಗೆ ಲಾಸ್ಟ್ ಇದರಲ್ಲಿ ನಾವಿವಾಗ ಕೇರಳದಲ್ಲಿದ್ದೀವಿ. ಸೊ ನಿನ್ನೆ ಎಲ್ಲ ಫುಲ್ ಎಂಜಾಯ್ ಮಾಡಿದ ಚೆನ್ನಾಗಿ. ಇವಾಗ ಬೆಳಗ್ಗೆ ಐ ಥಿಂಕ್ 6:30 ಇರಬೇಕು. ತುಂಬ ಮಳೆ ಓದಿದೆ. ಹಾಗೆಯೇ ಬನ್ನಿ, ನಾವಿರೋಂಥ ರೆಸಾರ್ಟ್ ಎಂಟ್ರೆನ್ಸ್ ಇದು ನೋಡಿ. ಇಲ್ಲೇ ಒಂದೇ ಜಾಗದಲ್ಲಿ ತುಂಬ ರೆಸಾರ್ಟ್ಗಳಿದೆ ಗುರು. ಒಂದು 4-5 ರೆಸಾರ್ಟ್ಗಳು ಒಂದೇ ಜಾಗದಲ್ಲಿದೆ. ಏನು ಗುರು ಯಪ್ಪ, ಬೆಳಗ್ಗೆನೆ ಈ ಹುಡುಗಿರು ಎದ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾವೆ ನೋಡಿ. ಇದೆಲ್ಲ ವ್ಯೂ ನೋಡಿ. ಇವಾಗ ನಿಮ್ಗೆ ಕಾಣಿಸುತ್ತೆ ಹೆಂಗಿದೆ ನೋಡಿ. ಮೊಬೈಲಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಲೈವಾಗಿ ಬರಬೇಕು ನೀವು ಒಂದ್ಸರಿ. ಅಬ್ಬಾ ಹೆಂಗೆ ಕಾಣಿಸ್ತಿದೆ ಒಂದು ಅಜ್ಜಿ. ಪೈಸಾ ವಸೂಲ್ ಇದು ಫುಲ್ಲು. ವಾವ್, ಏನು ಸಕ್ಕದಾಗಿದೆ ಗುರು. ನೋಡಿ ಇವೇ ರೆಸಾರ್ಟ್ಗಳು, ಇದೆಲ್ಲ ಇದೆ ರೆಸಾರ್ಟ್ಸ್. ಕೆಳಗಡೆ ಫಾಲ್ಸ್ ಯಾವುದೋ ಹರಿತಾ ಇದೆ. ಇಲ್ಲಿ ನೋಡಿ 2 ಗಾಡಿನೂ ನಮ್ಮ ಗಾಡಿಗಳಿಲ್ಲೇ ಇದೆ ನೋಡಿ. ಎಲ್ಲ ನೀರಾಗ್ಬಿಟ್ಟಿದೆ. GT ಮತ್ತು RX ಇದೆ. ನಮ್ಮ ಬೈಕ್ಗಳು ಇನ್ನೂ ಮಲ್ಗವೆ. ನಾನು ಮಾತ್ರ ವಾಕ್ ಹೋಗ್ತಾ ಇದ್ದೀನಿ ಗುರು. ಇವಾಗ ನಾವು ಆ್ಯಕ್ಚುಲಿ ಇಲ್ಲೇ ಹೋಟ್ಲಲ್ಲಿ ನಮ್ಮ ರೆಸಾರ್ಟಲ್ಲಿ ನಾಷ್ಟ ಮಾಡೋದು ನೋಡಿ. ಎಲ್ಲ ರೆಸಾರ್ಟ್ ಕಾಣಿಸ್ತಾ ಇದೆ. ರೆಸಾರ್ಟಲ್ಲಿ ನಾಷ್ಟ ಮಾಡೋದು. ಇವಾಗ ಹಂಗೆ ವ್ಯೂ ಪಾಯಿಂಟ್ ನೋಡ್ತಾ ಅಂತ ಹೋಗ್ತಾ ಇದ್ದೋ. ನಮ್ಮ ಗಾಡಿ ಯಾಕೋ ಸ್ವಲ್ಪ ಕೈ ಕೊಟ್ಬಿಟ್ಟಿದೆ, ನಮ್ಮ RX ನೋಡಿ. ಪಾಪ ಬೈಕ್ಗಳು ರೆಡಿ ಮಾಡ್ತಾವ್ರೆ. ತಲೆ ನೋವು ಕೆಲಸ ಆಗೋದು. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ನಿಮಗೂ ಕೂಡ ಈ ಥರ ಟ್ರಿಪ್ಪಲ್ಲಿ ಔಟ್ಸೈಡ್ ಬಂದಾಗ ಈ ರೀತಿ ಪ್ರಾಬ್ಲಮ್ ಆಗಿದ್ದರೆ ಏನಾಗಿತ್ತು ಕಮೆಂಟ್ ಆಗಿ ನೋಡೋಣ. ರೆಡಿ ಆಯಿತಾ? ಫ್ರೆಂಡ್ಸ್, ನೆಕ್ಸ್ಟು ಎಲ್ಲರೂ ಕೂಡ ನಾವು ವೀಡಿಯೋ ಮಾಡೋಕ್ಕೆ ಅಂತೇಳಿ ಬೇರೆ ಒಳಗಡೆ ಟೀ ಎಸ್ಟೇಟ್ ಒಳಗಡೆ ಎಲ್ಲ ಹೋಗ್ದು ನೆಕ್ಸ್ಟ್ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತೆ ರೆಸಾರ್ಟ್ಗೆ ರಿಟರ್ನ್ ಆಗ್ತಾಯಿದ್ದೀವಿ. ಇಷ್ಟೆಲ್ಲ ಆಲ್ರೆಡಿ ಫುಲ್ಲು ನೆಂದೋಗಿದ್ದು. ಸುಮಾರು ಸಂಜೆ 5 ಗಂಟೆ ಆಗೋಗಿತ್ತು. ನಾವು ಇನ್ನೂ ಊಟನೂ ಮಾಡಿರಲಿಲ್ಲ. ಅಷ್ಟರಲ್ಲಿ ಫುಲ್ ಎಲ್ಲ ಮಳೆ ಬಂದು ಚೆನ್ನಾಗಿ ಎಲ್ಲ ಪಜ್ಜಿ ಆಗಿದ್ದು. ಫುಲ್ ಮೊಬೈಲೆಲ್ಲ ನೆಂದೋಗಿ ಎಲ್ಲ ಹಾಳಾಗಿತ್ತು ಬಟ್ಟೆ ಎಲ್ಲ. ಆದರೂ ಕೂಡ ಮಳೆಯಲ್ಲಿ ನೆನೆಯೋಕ್ಕೆ ಏನೋ ಒಂಥರ ಮಜಾ ಇದೆ ಗುರು, ನಿಜವಾಗ್ಲೂ. ಆ ವೆದರ್ಗೆ ಮಳೇಲಿ ನಿಂತಿದ್ರೆ ಏನು ಅನ್ನಿಸ್ತಾನೆ ಇರ್ತಿದ್ದಿಲ್ಲ ನಮಗೆ. ಇನ್ನೊಂದು ಸುಮ್ಮನೆ ನಿಂತ್ಕೊಂಡು ಅಲ್ಲೇ ನೋಡ್ತಾ ಇರಬೇಕು ಅಂತ ಅನ್ನಿಸ್ತಿತ್ತು.
ಸೊ ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಕೇರಳದಲ್ಲಿ ಒಂದು ಫೇಮಸ್ ವಾಟರ್ ಫಾಲ್ಸ್ ನಲ್ಲಿದ್ದೀವಿ. ಇಲ್ಲಿ ನೋಡ್ಗುರು ಬ್ಯಾಂಬೂ ಟ್ರೀನಾ, ಓ ಫುಲ್ ನೀರು ಇಲ್ಲಿ. ಇಲ್ಲಿ ಎಂಟ್ರಿ ಚಾರ್ಜ್ ಒಬ್ಬರು 40 ರೂಪಾಯಿ ತಗೋತಾ ಇದ್ದಾರೆ ನೋಡಿ, ತೊಂದರೆ ಇಲ್ಲ. ಬನ್ನಿ ಒಳಗಡೆ ಯಾವ ರೀತಿ ಇದೆ ತೋರಿಸ್ತೀವಿ ನಿಮಗೆ. ಬನ್ನಿ ಒಳಗಡೆ ಎಂಟ್ರಿ ಆಗೋಣ. ಸೊ ಫ್ರೆಂಡ್ಸ್, ಒಳಗಡೆ ಎಂಟ್ರಿ ಆಗಿದ್ದೀವಿ ಶಾಂತಿಮರ ಫಾಲ್ಸ್ ಒಳಗಡೆ. ನೋಡಿದ್ದೀವಿ, ತುಂಬ ಒಳ್ಳೆ ಪ್ಲೇಸ್ ಗುರು ಇದು. ಬನ್ನಿ ಮುಂದೆ ಫಾಲ್ಸ್ ಹರಿತಾ ಇದೆ, ತೋರಿಸ್ತೀವಿ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ಲ, ಇದೇ ಕಾಂತರ ವಾಟರ್ ಫಾಲ್ಸ್. ಈ ಕಾಂತರ ವಾಟರ್ ಫಾಲ್ಸ್ನ ನೋಡಿಕೊಂಡು ನೆಕ್ಸ್ಟು ರೂಮಿಂದ ಚೆಕ್ಔಟ್ ಆಗಿ ಮತ್ತೆ ನಾವೆಲ್ಲ ಊರಿಗೆ ಹೊರಟೋದಾಗ ಮತ್ತೆ ಮಧ್ಯದಲ್ಲಿ ನಮ್ಮ RX ಕೈ ಕೊಡ್ತು. ಅದನ್ನು ಮತ್ತೆ ನಾವು ರೆಡಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಊರ ಕಡೆ ಹೊರಟು. ಸೊ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.